ಈಗ ನಮಗೆ ನಾವು ಸಣ್ಣ ಪುಟ್ಟವರಿದ್ದಾಗ ಕೆಲವರು ನಿಮ್ಮ ಕೈ ಕೊಡು, ನಿನ್ನ ಭವಿಷ್ಯ ಹೇಳ್ತೀನಿ, ನಿನ್ಗೆ 2 ಮಕ್ಕಳಾಗುತ್ತೆ 3 ಮಕ್ಕಳಾಗುತ್ತೆ, ತುಂಬ ದುಡ್ಡು ಮಾಡ್ತೀಯಾ, ಸೈಟ್ ತಗೊಂತೀಯಾ, ಮನೆ ಕಟ್ತೀಯಾ, ಹೆಂಗೆ ಅಂತಂದ್ರೆ ನೋಡು ಕೈಯಲ್ಲೆಲ್ಲ ರೇಖೆಗಳಿದೆ ಅಂತ. ಹಸ್ತ ಸಾಮುದ್ರಿಕ ಶಾಸ್ತ್ರ ಅದಾಗಿರ್ಬೋದು, ಸಂಖ್ಯಾಶಾಸ್ತ್ರ, ಗಿಡಿಶಾಸ್ತ್ರ, ಕವಡೆ ಶಾಸ್ತ್ರ, ಚರ್ಮ ಶಿಲ್ಪ ಶಾಸ್ತ್ರ. ಹಸ್ತಮುದ್ರಿಕಾ ಶಾಸ್ತ್ರ ಸೈನ್ಸ್ ಅಲ್ಲ. ಈಗಲೂ ನೀವು ಆಧಾರ್ ಅಂತ ಹೋದ್ರೆ ನಿಮ್ಮ ತಂಬು ಕೊಡ್ತೀರಾ. ಜಗತ್ತಿನಲ್ಲಿರುವ ಯಾವ ವ್ಯಕ್ತಿಗೂ ತಂಬ್ ಇಂಪ್ರೆಷನ್ ಸೇಮ್ ಇರಲ್ಲ. ಈವನ್ ಐಡೆಂಟಿಕಲ್ ಟ್ವಿನ್ಸ್, ಅವಳಿ ಜವಳಿ ಮಕ್ಕಳು, ಒಂದೇ ತರ ಇರೋ ಅವಳಿ ಜವಳಿ ಮಕ್ಕಳಲ್ಲೂ ಇದು ತಂಬ್ ಇಂಪ್ರೆಷನ್ ಡಿಫ್ರೆಂಟ್. ಮಗು ಹುಟ್ಟಿ ಸ್ವಲ್ಪ ದಿನದವರೆಗೂ ಇದು ಬದಲಾವಣೆಗಳಾಗ್ತಾನೆ ಇರುತ್ತೆ. ಆಮೇಲೆ ನಿಂತೋಗ್ಬಿಡುತ್ತೆ, ಆ ಬದಲಾವಣೆ ಆಗೋದಿಲ್ಲ. ಈಗ ನಮ್ಮ ಕೈನ ನಾವು ನೋಡಿದಾಗ ಈ ಕೈಗಳ ತುದಿಯಲ್ಲಿದೆಯಲ್ಲ, ಶಂಖ ಅಂತೀವಿ, ಚಕ್ರ ಅಂತೀವಿ, ಕಮಾನು, ಇವು 3 ಪ್ಯಾಟ್ರನ್ ಇದೆ. ಈ ಮದುವೆ ಆಗುತ್ತಾ, ಉದ್ಯೋಗ ಸಿಕ್ಕುತ್ತಾ, ಇದು ಗೊತ್ತಾಗಲ್ಲ, ಕಾಯಿಲೆ ಗೊತ್ತಾಗುತ್ತೆ. ಕೈ ನೋಡ್ಬಿಟ್ಟು ನಿನಗೆ ನೋಡು ಇನ್ನೊಂದು 10 ವರ್ಷಕ್ಕೆ ಈ ಕಾಯಿಲೆ ಬರುತ್ತೆ. ಬ್ರಿಟಿಷರ ಕಾಲದಲ್ಲಿ ವಿಲಿಯಂ ಹೆರ್ಷೆಲ್ ಅಂತ ಅವರು ಮೊದಲ ಬಾರಿಗೆ ಈ ತಂಬ್ ಸಿಗ್ನೇಚರ್ ಮಾಡಕ್ ಬರಲ್ವಲ್ಲ, ತಂಬ್ ಪ್ಯಾಟ್ರನ್ ಬಳಸಬಹುದು ಅಪರಾಧಗಳನ್ನ ಕಂಡುಹಿಡಿಯೋದು. ಫಿಂಗರ್ ಪ್ರಿಂಟ್ ಈಗಲೂ ನೋಡಿ ತಗೊಂತಾರೆ. ಎಲ್ಲಿ ನಿಮ್ಮ ಫಿಂಗರ್ ಪ್ರಿಂಟ್ ಕೊಡಿ ಅಂತಂತಾರೆ, ನಿಮಗೆ ಪಾಸ್ಪೋರ್ಟಲ್ಲಾಗಿ ಎಲ್ಲ ಕಡೆನೂ ತಗೊಂತಾರೆ ನೋಡಿ. ಈ ಕ್ರಿಮಿನಲ್ನ ಐಡೆಂಟಿಫೈ ಮಾಡಬೇಕಂದ್ರೆ ಅವ್ರದ್ದು ಫಿಂಗರ್ ಪ್ರಿಂಟ್ ಇರುತ್ತೆ, ಅದು ಎಲ್ಲೋ ಒಂದು ಕಡೆ ಅದು ಮ್ಯಾಚ್ ಆಗಿದ ತಕ್ಷಣ ಗೊತ್ತಾಗೋಗುತ್ತೆ ಇವನೇ ಅವನು ಅಂತೇಳಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಾವು ನೀವೆಲ್ಲ ಈ ಹಸ್ತ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಕೇಳಿದ್ದೀವಿ. ಅಂದರೆ ನಮ್ಮ ಹಸ್ತವನ್ನು ತೋರಿಸಿ ಭವಿಷ್ಯವನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ. ಸೊ ಇದರ ಹಿಂದೆ ಏನಾದರೂ ವಿಜ್ಞಾನ ಇದೆಯಾ, ಅದು ನಿಜಾನ ಏನು ಅಂತ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದರ ಬಂದು ಕಾರ್ಯಕ್ರಮಕ್ಕೆ ಅವರನ್ನು ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸೊ ಅಂದ ಹಾಗೆ ಈ ಹಸ್ತ ಸಾಮುದ್ರಿಕ ಶಾಸ್ತ್ರ ಅಥವಾ ಕೈ ಭವಿಷ್ಯ ಅಂತ ಏನು ಹೇಳ್ತಾರೆ, ಭಾಳ ಭಾರತದಲ್ಲಿ ಪ್ರಚಲಿತವಾಗಿ ಇರತಕ್ಕಂಥದ್ದು. ಅನೇಕ ಮಂದಿ ಅದನ್ನು ನೋಡ್ತಾರೆ. ಸೊ ಅದು ಅವರ ನಂಬಿಕೆ. ಸೊ ನನಗೆ ಇಲ್ಲಿ ಪ್ರಶ್ನೆ ಅಂದರೆ ಇದರ ಹಿಂದೆ ಏನಾದರೂ ವಿಜ್ಞಾನ ಇದೆಯಾ, ಅದು ಏನಿದು, ಏನು ಹೇಳ್ತೀರಿ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಸರ್, ಈಗ ಹಸ್ತ ಸಾಮುದ್ರಿಕ ಶಾಸ್ತ್ರ ಅದಾಗಿರ್ಬೋದು, ಸಂಖ್ಯಾಶಾಸ್ತ್ರ, ಗಿಡಿಶಾಸ್ತ್ರ, ಕವಡೆ ಶಾಸ್ತ್ರ, ಈ ಥರ ತುಂಬ ಶಾಸ್ತ್ರಗಳು ಇದೆ. ಇದನ್ನು ವೈಜ್ಞಾನಿಕವಾಗಿ ನೋಡಿದ್ರೆ ಇದಕ್ಕೆ ಯಾವುದೇ ತಳಹದಿ ಇಲ್ಲ. ಈಗ ನಮಗೆ ನಾವು ಸಣ್ಣ ಪುಟ್ಟವರಿದ್ದಾಗ ಅಥವಾ ಯೌವನಕ್ಕೆ ಬಂದಾಗ ಕೆಲವರು ನಿಮ್ಮ ಕೈ ಕೊಡು, ನಿನ್ನ ಭವಿಷ್ಯ ಹೇಳ್ತೀನಿ ಅಂತ ನೋಡೋರು. ನಿನ್ಗೆ 2 ಮಕ್ಕಳಾಗುತ್ತೆ 3 ಮಕ್ಕಳಾಗುತ್ತೆ, ನೀನು ತುಂಬ ವರ್ಷ ಬದುಕ್ತೀಯಾ, ತುಂಬ ದುಡ್ಡು ಮಾಡ್ತೀಯಾ, ಸೈಟ್ ತಗೊಂತೀಯಾ, ಮನೆ ಕಟ್ತೀಯಾ, ಹೆಂಗೆ ಅಂತಂದ್ರೆ ನೋಡು ಕೈಯಲ್ಲೆಲ್ಲ ರೇಖೆಗಳಿದೆ ಅಂತ. ಅದಕ್ಕೆ ಯಾವುದೇ ಸಂಪತ್ತಿನ ರೇಖೆ ಇದೆ ಅಂತ. ಹೌದು, ಆ ಥರ ಎಲ್ಲ ಇದೆ, ಸ್ಟಾರ್ ಥರ ಇದೆ, ಇನ್ನೇನೋ ಇದೆ, ಮೂನ್ ಥರ ಎಲ್ಲ ಇದೆ, ನೀವು ಕುಡಿಸ್ತಾ ಕೈ ಅಂತೆಲ್ಲ ಹೇಳೋರು. ಅದಕ್ಕೆ ಯಾವುದೇ ವ್ಯಾಲಿಡೇಷನ್ನು ಇಲ್ಲ. ಅದು ಒಂಥರ ಜನರಲೈಸ್ಡ್. ಈಗ ನೀವು ಜಾತಕ ತಗೊಂಡು 10 ಜನದ ಹತ್ರ ಹೋದಾಗ ಒಂದಷ್ಟು ಬೇರೆ 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 ನಿಮಗೆ ವಿಚಾರಗಳು ತಿಳಿಸುತ್ತಾರಲ್ಲ, ಆ ಥರ. ಈಗ 2+2 4 ಥರ ಅಲ್ಲ, ಅದು ಅಷ್ಟು ನಿಖರವಾದದ್ದು ಖಂಡಿತ ಅಲ್ಲ. ಆದರೆ ಇನ್ನೊಂದು ಶಾಸ್ತ್ರ ಇದೆ, ಚರ್ಮ ಶಿಲ್ಪ ಶಾಸ್ತ್ರ. ಚರ್ಮ ಶಿಲ್ಪ ಶಾಸ್ತ್ರ, ಅದನ್ನ ಡರ್ಮಿಟೋಗ್ಲಿಫಿಕ್ಸ್ ಅಂತ ಕರಿತೀವಿ. ಅದು ಡರ್ಮಿಟೋಗ್ಲಿಫಿಕ್ಸ್ ಇಸ್ ಅ ಸೈನ್ಸ್. ಅದು ಹಸ್ತಮುದ್ರಿಕಾ ಶಾಸ್ತ್ರ ಸೈನ್ಸ್ ಅಲ್ಲ, ಅಥವಾ ಗಿಳಿ ಶಾಸ್ತ್ರನೂ ಸೈನ್ಸ್ ಅಲ್ಲ. ಅದು ಯಾವುದೋ ಒಂದು ಪಿಕ್ ಮಾಡುತ್ತೆ, ಕಾಕತಾಳೀಯ ಆದರೂ ಆಗ್ಬೋದು, ಆಗದೇನೂ ಇರಬಹುದು. ಆದಾಗ ಅಯ್ಯೋ ಅದು ನಂಬ್ತೀವಿ, ಆಗದೆ ಇದ್ದಾಗ ಬರೀ ಸುಳ್ಳು ಅಂತ ಅಂತೀವಿ. ಈ ಕವಡೆ ಅದು ಇದು ಅದು ಅವರವರ ನಂಬಿಕೆ ಮೇಲೆ ಬಿಟ್ಟಿದ್ದು. ನಾನು ಸಂಪೂರ್ಣವಾಗಿ ನಮ್ಗೆ ಗೊತ್ತಿಲ್ಲ ಅದು. ಒಟ್ಟಿನಲ್ಲಿ ಅದಕ್ಕೆ ಯಾವುದೇ ಇದು ಒಂದು ವೈಜ್ಞಾನಿಕ ತಳಹದಿ ಇಲ್ಲ. ಆದರೆ ಚರ್ಮಶಿಲ್ಪಶಾಸ್ತ್ರ ಅಥವಾ ಡರ್ಮಿಟೋಗ್ಲಿಫಿಕ್ಸ್ ಅಂತ ಪ್ಯೂರ್ ಸೈನ್ಸ್. ಉದಾಹರಣೆಗೆ ಹೇಳ್ಬೇಕು ಅಂದರೆ, ಈಗಲೂ ನೀವು ಆಧಾರ್ ಅಂತ ಹೋದ್ರೆ ನಿಮ್ಮ ತಂಬು ಕೊಡ್ತೀರಾ. ಆಮೇಲೆ ನೀವು ಎಲ್ಲೇ ಹೋದ್ರೂ ನಿಮ್ಮ ತಂಬ್ ಕೊಡ್ತೀರಾ, ರಿಟರ್ನ್ ಕೊಡ್ತೀರಾ. ಆಮೇಲೆ ಜಗತ್ತಿನಲ್ಲಿರುವ ಯಾವ ವ್ಯಕ್ತಿಗೂ ತಂಬ್ ಇಂಪ್ರೆಷನ್ನು ಸೇಮ್ ಇರಲ್ಲ. ರಿಟೈನ ತಂಬ್ ಇಂಪ್ರೆಷನ್ನು. ಈವನ್ ಐಡೆಂಟಿಕಲ್ ಟ್ವಿನ್ಸ್, ಅವಳಿ ಜವಳಿ ಮಕ್ಕಳು, ಒಂದೇ ತರ ಇರೋ ಅವಳಿ ಜವಳಿ ಮಕ್ಕಳಲ್ಲೂ ಇದು ತಂಬ್ ಇಂಪ್ರೆಷನ್ ಡಿಫ್ರೆಂಟ್, ಬೇರೆ ಬೇರೆ. ಯಾರಿಗೂ ಒಬ್ರು ಜಗತ್ತಿನಲ್ಲಿ ಸುಮಾರು 600-700 ಕೋಟಿ ಜನ ಇದ್ದಾರೆ, ಅಷ್ಟು ವ್ಯತ್ಯಾಸಗಳು ಇದೆ, ಯಾರ್ದು ಸಿಮಿಲರ್ ಇರಲ್ಲ. ಅದೇ ರೀತಿನೇ ಅಪರಾಧ ಇದರಲ್ಲಿ ನೋಡಿ, ಫಿಂಗರ್ ಪ್ರಿಂಟ್ ಪ್ಯಾಟ್ರನ್ ತಗೊಳ್ತಾರಲ್ವಾ, ಫಿಂಗರ್ ಪ್ರಿಂಟ್ ಪ್ಯಾಟ್ರನ್ನು ಆ ವ್ಯಕ್ತಿಯದ್ದೇ. ಅದು ಯಾರೋ ಒಬ್ಬ ಸಸ್ಪೆಕ್ಟ್ ಮಾಡ್ತಾರಲ್ಲ,
ಅವರದ್ದೇ ಆಗಿರುತ್ತೆ, Change ಮಾಡಕ್ಕಾಗಲ್ಲ. ಮಾಡೋಕ್ಕಾಗೋದೇ ಇಲ್ಲ, ಅಷ್ಟು ನಿಖರವಾಗಿದೆ ಅದು ಇಟ್ ಈಸ್ ಅ ಸೈನ್ಸ್. ಅದನ್ನು ಇದು ಗ್ರೀಕ್ ಪದ. ಡರ್ಮ ಅಂತಂದರೆ ಸ್ಕಿನ್ ಅಂತ, ಚರ್ಮ. ಗ್ಲಿಫಿಕ್ಸ್ ಅಂದರೆ ಕೆತ್ತನೆ ಅಂತ. ಕೆತ್ತನೆ ಅಂದರೆ ಸುಮ್ಮನೆ ನಮ್ಮ ರೇಖೆಗಳೆಲ್ಲ ಇದೆಯಲ್ಲ ಅದನ್ನು ಕೆತ್ತನೆ ಅಂತ ಅಂತೀವಿ. ಇದನ್ನು ಹೆರಾಲ್ಡ್ ಕ್ಯೂಮಿಂಗ್ ಅಂತ ಮೊದಲನೇ ಬಾರಿಗೆ ಅವರು, ಇದು ಒಂದು ಸೈನ್ಸ್, ಇದು ಬಹಳ ಒಂದು ನಿಖರವಾಗಿರೋಂಥದ್ದು. ಒಬ್ಬ ವ್ಯಕ್ತಿಗೆ ಅವನದೇ ಆದ ಒಂದು ಫಿಂಗರ್ ಪ್ರಿಂಟ್ ಇರುತ್ತೆ, ಅದನ್ನ ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಇದ್ರದ್ದು ನಾವು ಹೇಗೆ ಈ ಥರ ಆಗುತ್ತೆ ಅಂದರೆ, ಭ್ರೂಣದ ಹಂತದಲ್ಲಿ ಅದೇನಾಗಿರುತ್ತೆ, ಜೀವಕೋಶ, ನಮ್ಮ ಇಡೀ ದೇಹದ ಭ್ರೂಣದ ಅಂಗಾಂಗಗಳು ಬೆಳವಣಿಗೆ ಆಗ್ತಿರುತ್ತಲ್ಲ, ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆ ಜೀವಕೋಶಗಳು ಕೈಯಲ್ಲಿರುತ್ತಲ್ಲ, ಆ ಜೀವಕೋಶಗಳು ಅದೇನಾಗುತ್ತೆ ಅಂದರೆ ಅದರಲ್ಲಿರುವ ದ್ರವ ಕಡಿಮೆ ಆಗ್ತಾ ಬರುತ್ತೆ. ಏಕೆಂದರೆ ಅದು ಹೊರಗಡೆ ಚರ್ಮ ಅಲ್ವಾ, ಕಡಿಮೆ ಆಗ್ತಾ ಬರುತ್ತೆ. ಕಡಿಮೆ ಆದಾಗ ಏನಾಗುತ್ತೆ, ಅಲ್ಲಿ ಮಾರ್ಕ್ಗಳು ಬೀಳ್ತಾ ಬರುತ್ತೆ. ಅಂದರೆ ಈಗ ಹಣ್ಣು ತುಂಬ ಫ್ರೆಶ್ ಆಗಿದೆ ನೋಡಿ, ಅದರದ್ದು ಎಲ್ಲ ದ್ರವ ತೆಗೆದ್ರೆ ಹಿಂಗೆ ಸುಕ್ಕು ಬರುತ್ತೆ, ಆ ಥರ ಸುಕ್ಕು ಆಗುತ್ತೆ ಕೈ. ಈ ರೀತಿ ಅದು ಒಂದು ನಮ್ಮ ಬೆರಳಿನಲ್ಲಿರುವ ಕೈಯಲ್ಲಿರುವ ಒಂದು ಅಚ್ಚುಗಳು ಉಂಟಾಗೋದು ಅಂತ, ಈ ಲೈನ್ಸ್ ಎಲ್ಲ ಏನಿದೆ ಇದು ಹೋಗೋದಿಲ್ಲ. ಇದು ಎಲ್ಲಿವರೆಗೆ ಅಂತಂದರೆ ಮಗು ಹುಟ್ಟಿ ಸ್ವಲ್ಪ ದಿನದವರೆಗೂ ಇದು ಬದಲಾವಣೆಗಳಾಗ್ತಾನೆ ಇರುತ್ತೆ. ಆಮೇಲೆ ಒಂದು ಪರ್ಮನೆಂಟ್ ಅದು ನಿಂತೋಗ್ಬಿಡುತ್ತೆ, ಆ ಬದಲಾವಣೆ ಆಗೋದಿಲ್ಲ. ಕಾಯಂ ಆಗಿ ಪರ್ಮನೆಂಟ್ ಸಾಯೋವರೆಗೂ ಅದೇ ಇದೇನೆ ಫಿಂಗರ್ ಪ್ರಿಂಟ್ಸ್ ಪ್ಯಾಟ್ರನ್ನು. ಆಮೇಲೆ ಏನಾದರೂ ಆ್ಯಸಿಡು ಅಥವಾ ಬಿಸಿ ತಾಗಿ ಸುಟ್ಟೋದ್ರೆ ಬದಲಾವಣೆ ಆಗ್ಬೋದು, ಅದರ್ವೈಸ್ ಇದು ಏನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಇದನ್ನು ವಿಜ್ಞಾನಿಗಳು ಈ ಕ್ಯೂಮಿಂಗ್ ಅವರೆಲ್ಲ ನೋಡಿದಾಗ ಅಪರಾಧ ಇದರಲ್ಲೂ ಇದನ್ನು ಬಳಸ್ಬೋದು. ಸ್ಕಾಟ್ಲ್ಯಾಂಡಲ್ಲಿ ಇವಾಗ್ಲೂ ಅಪರಾಧ ಒಂದು ಫೊರೆನ್ಸಿಕ್ ಸೈನ್ಸ್ ಏನಿದೆ, ಅಧಿಕಾರಿಗಳು ಇದ್ರದ್ದು ಸೈನ್ಸ್ ಡರ್ಮಟೋಗ್ಲಿಫಿಕ್ಸ್ನ ತರವಾಗಿರ್ತಾರೆ ಅವರು. ಅದು ಒಂಥರ ಅವರು ಎಕ್ಸಾಮಿನೇಷನ್ ಥರ ಪ್ರಿಲಿಮಿನರಿ. ಈಗ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಬೇಕು ಅಂದರೆ ಈ ಫೊರೆನ್ಸಿಕ್ ರಿಲೇಟೆಡ್ ಏನೇನು ತಿಳ್ಕೊಂಡಿರಬೇಕು ಆ ಥರ ಈ ಡರ್ಮಟೋಗ್ಲಿಫಿಕ್ಸ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಇತ್ತೀಚಿನ ದಿನದಲ್ಲಿ ಏನಾಗಿದೆ ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲೂ ಇದನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ, ಈಗ ನಮ್ಮ ಕೈನ ನಾವು ನೋಡಿದಾಗ ಈ ಕೈಗಳ ತುದಿಯಲ್ಲಿದೆಯಲ್ಲ, ಈ ತುದಿಯಲ್ಲಿ ಪ್ಯಾಟ್ರನ್ನು ಬೇರೆ ಥರ ಇದೆ. ಅದನ್ನು ಲೆನ್ಸ್ ಇಟ್ಕೊಂಡು ನೋಡ್ರೆ ನಿಮಗೆ ಗೊತ್ತಾಗುತ್ತೆ. ಶಂಖ ಅಂತೀವಿ, ಚಕ್ರ ಅಂತೀವಿ, ಕಮಾನು, ಇವು 3 ಪ್ಯಾಟ್ರನ್ ಇದೆ. ಶಂಖ, ಚಕ್ರ, ಕಮಾನು. ಕಮಾನು ಶಂಖಚಕ್ರ ನೋಡಿ, ಏಕಚಕ್ರ ಏನೋ ಬೋಗಿ, ಅದೇನೋ 2 ಚಕ್ರ ಇದ್ದರೆ ಬೋಗಿ, 3 ಚಕ್ರ ಇದ್ದರೆ ಕೈಯಲ್ಲಿ ತ್ರಿಲೋಕ ಸಂಚಾರಿ ಏನೇನೋ ಹೇಳ್ತಾರೆ. ಸುತ್ತಾ ಇರ್ತೀಯ, ನಿನಗೆ ಚಕ್ರ ಇದೆ ಅಂತೆಲ್ಲ ಅಂತಾರಲ್ಲ, ಸುಮ್ಮನೆ ಅದು ಹೇಳ್ತಾರೆ. ಕೈಯಲ್ಲಿ ನಾವು ಹಾಗೆ ಅಬ್ಸರ್ವ್ ಮಾಡಿದಾಗ ಶಂಖತ್ತರ, ಚಕ್ರತ್ತರ, ಕಮಾನುಗಳದ್ದು 3 ಪ್ಯಾಟ್ರನ್ನು ಜನರಲ್ ಆಗಿ ಎಲ್ಲರಲ್ಲೂ ಇದೇನೆ. ಶಂಖದಲ್ಲಿ ಬಲಕ್ಕೆ ತಿರುಗ್ದಂಗಿರುತ್ತೆ, ಎಡಕ್ಕೆ ತಿರುಗ್ದಂಗಿರುತ್ತೆ. ಆಮೇಲೆ ಚಕ್ರದಲ್ಲಿ ಸರಳ ಚಕ್ರ, ಸಂಕೀರ್ಣ ಚಕ್ರ. ಕಮಾನುಗಳಲ್ಲೂ ಅಷ್ಟೇ, ಅದರಲ್ಲೂ ಒಂದು ಕಾಂಪ್ಲಿಕೇಟೆಡು, ಟೆಂಟೇಟೆಡು, ಆ ಥರ ಎಲ್ಲ ಸ್ವಲ್ಪ ವೇರಿಯೇಷನ್ನು ಇರುತ್ತೆ. ಇದು ಮೊದಲನೇ ಬದಲಾವಣೆಗಳು. ಎರಡನೇದು ATD ಆ್ಯಂಗಲ್ ಅಂತ ಇದೆ. ಈಗ ಈ ಬೆರಳ ಮಧ್ಯದ ಒಂದು ಆ್ಯಂಗಲ್ನ ನೋಡ್ತಾರೆ, ATD ಆ್ಯಂಗಲ್. ಸಾಮಾನ್ಯವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಇದನ್ನು ಈ ಒಂದು ಶಂಖ, ಚಕ್ರ, ಕಮಾನುಗಳು ಟೆಂಟೇಟ್ಸ್ಗಳಂತ ಒಂದು ಅದರಲ್ಲೂ ತುಂಬ ಮೈನ್ಯೂಟೆಗಳು ಅಂತ ಇರುತ್ತೆ. ಇನ್ನೂ ನೀವು ಲೆನ್ಸ್ ಇಟ್ಕೊಂಡು ನೋಡ್ರೆ ಇನ್ನೂ ಲೈನ್ಗಳು ಕಾಣುತ್ತೆ ನಮಗೆ ಅದು. ಆಮೇಲೆ ATD ಆ್ಯಂಗಲ್ ಅಂತ ಇದೆ, ಅದನ್ನು ಮೆಷರ್ ಮಾಡ್ತಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ ಎಷ್ಟು ಅಕ್ಯುರೇಟ್ ಸೈನ್ಸ್ ಇದು ಅಂತಂದರೆ, ಈ ಡೌನ್ ಸಿಂಡ್ರೋಮ್ ಅಂತ ಈ ವರ್ಣತಂತುಗಳ ವ್ಯತ್ಯಾಸದ ಕಾಯಿಲೆಗಳಿದೆ. ನಾನು ಅದು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಅಂದರೆ ನಮ್ಮಲ್ಲಿ 46 ವರ್ಣತಂತುಗಳಿರಬೇಕು. ಡೌನ್ ಸಿಂಡ್ರೋಮ್ ಮಕ್ಕಳಲ್ಲಿ 47 ವರ್ಣತಂತುಗಳಿರುತ್ತೆ. ಅದರಲ್ಲಿ 21ನೇ ವರ್ಣತಂತು 3 ಇರುತ್ತೆ, 2ರ ಜಾಗದಲ್ಲಿ 3. ಡೌನ್ ಸಿಂಡ್ರೋಮ್ ಮಗು ಹುಟ್ಟಿದಾಗ ಅದರ ಕೈಗಳನ್ನ ನೀವು ನೋಡಿದ್ರೆ ನಮ್ಮ ಕೈ ಥರ ರೇಖೆಗಳು ಇರಲ್ಲ. ಅದಕ್ಕೆ ಒಂದೇ ಒಂದು ರೇಖೆ ಇರುತ್ತೆ. ಈ 3 ಲೈನ್ ಬದಲು ಒಂದೇ ಒಂದು ರೇಖೆ ಇರುತ್ತೆ. ಸಿಮಿಯನ್ ಕ್ರೀಸ್ ಅಂತ ಕರಿತೀವಿ. ಅದ್ಭುತವಾಗಿ ಎಷ್ಟು ಎಕ್ಸಲೆಂಟ್ ಇದು ಅಂದರೆ, ಆ ಮಕ್ಕಳನ್ನ ನೀವು ಏನು ಬ್ಲಡ್ ಟೆಸ್ಟೇ ಮಾಡೋದು ಬೇಡ, ಸುಮ್ಮನೆ ಕೈನ ನೀವು ನೋಡಿದ್ರೆ ಸಿಮಿಯನ್ ಕ್ರೀಸ್ ಅಂತ ಕರಿತೀವಿ ಅದನ್ನು, ಸಿಮಿಯನ್ ರೇಖೆ ಅಂತ. ಒಂದೇ ಲೈನು, ಬೇರೆ ಬೇರೆ ಲೈನ್ಗಳೇ ಇರೋದಿಲ್ಲ, ಅದಿರುತ್ತೆ, ಒಂದೇ ಲೈನಿಂಗ್ ಇರುತ್ತೆ. ಅದು ಒಂದು ವಿಶೇಷ ಅಂತ ಹೇಳ್ಬೋದು. ಅಂದರೆ ಈ ರೇಖೆಗಳು ಆಗಬೇಕು ಅಂದರೂ ತುಂಬ ಜೀನ್ಸ್ಗಳು ಇನ್ವಾಲ್ವ್ ಆಗಿರುತ್ತೆ ಇದರಲ್ಲಿ. ಕ್ವಾಂಟಿಟೇಟಿವ್ ಟ್ರೈಟ್ ಅಂತ, ತುಂಬ ಜೀನು, ಒಂದು ಜೀನ್ ಅಲ್ಲ, ತುಂಬ ಜೀನು.
ಆ ಮಕ್ಕಳಲ್ಲಿ ಏನಾಗಿರುತ್ತೆ ಅಂದರೆ ಅದರಲ್ಲಿ ಬದಲಾವಣೆಗಳಾಗಿರುತ್ತೆ. ಜೀನ್ಗಳಲ್ಲಿ ಬಹಳಷ್ಟು ಜೀನ್ಗಳಲ್ಲಿ ಬದಲಾವಣೆಗಳು ಆಗಿರೋದ್ರಿಂದ ಅವರಿಗೆ ನಾನಾ ರೀತಿಯ ತೊಂದರೆಗಳು, ಅದ್ರ ಜೊತೆಗೆ ಕೈ ಪ್ಯಾಟ್ರನ್ನು ಚೇಂಜ್ ಇರುತ್ತೆ, ATD ಆ್ಯಂಗಲು ಬದಲಾವಣೆ ಇರುತ್ತೆ. ಆಮೇಲೆ ಸಿಮಿಯನ್ ಕ್ರೀಸ್ ಅಂತ ಇದೆ. ಈ ವರ್ಣತಂತುಗಳ ವ್ಯತ್ಯಾಸದ ಕಾಯಿಲೆಗಳು, ಅದರಲ್ಲಿ ಈ 21ನೇ ವರ್ಣತಂತುವಿನ ವ್ಯತ್ಯಾಸ 3 ಆಗಿರ್ಬೋದು, 13ನೇ ವರ್ಣತಂತು 3 ಇರೋಂಥದ್ದು, 18ನೇ ವರ್ಣತಂತು 3, ಇವ್ರುಗಳೆಲ್ಲ ಸಿಮಿಯನ್ ಕ್ರೀಸು ಮತ್ತು ಈ ಒಂದು ATD ಆ್ಯಂಗಲಲ್ಲಿ ವ್ಯತ್ಯಾಸಗಳಿರುತ್ತೆ. ಅಂದರೆ ಮಗುವಾಗಿದ್ದಾಗ ಕೈ ನೋಡಿದ್ ಗೊತ್ತಾಗೋಗುತ್ತೆ. ಅದು ಆರಾಮಾಗಿ ಗೊತ್ತಾಗೋಗುತ್ತೆ. ಬ್ಲಡ್ ಟೆಸ್ಟ್ ಕ್ಯಾರಿಯೋಟೈಪ್ ಮಾಡಕ್ಕೆ ಮೊದಲೇ ಗೊತ್ತಾಗುತ್ತೆ. ತುಂಬ ಜನಕ್ಕಿರುತ್ತೆ, ಮೆಜಾರಿಟಿ ಇದ್ದೇ ಇರುತ್ತೆ. ಹೌದು, ಫೀಚರ್ಸ್ ನೋಡಿದ್ರು ಅಂದಾಜು ಗೊತ್ತಾಗೋಗುತ್ತೆ, ಮುಖ ಎಲ್ಲ ನೋಡಿದ್ರು ಗೊತ್ತಾಗುತ್ತೆ, ಕೈಯಲ್ಲೂ ಇದೊಂದು ಬದಲಾವಣೆ ಇರುತ್ತೆ ಆ ಥರ. ಆಮೇಲೆ ಇದ್ರ ಜೊತೆಗೆ ಟರ್ನರ್ ಸಿಂಡ್ರೋಮ್, ಕ್ಲೈನಿಫಿಲ್ಟರ್ ಸಿಂಡ್ರೋಮ್ ಅಂತಲೂ ಕರಿತೀವಿ. ಅಲ್ಲೂ ಅಷ್ಟೇ ಅವ್ರಗಳ ಈ ಚಕ್ರ, ಶಂಖ ಮತ್ತು ಕಮಾನು ಅನ್ನಲ್ಲ, ಇದರಗಳೆಲ್ಲ ವ್ಯತ್ಯಾಸಗಳು ಬಹಳಷ್ಟು ಸ್ಪೆಸಿಫಿಕ್ಕಾಗಿ ಆ ಒಂದು ಕಾಯಿಲೆಯಲ್ಲಿ ಅಷ್ಟು ಜಾಸ್ತಿ ಇರುತ್ತೆ. ಚಕ್ರಗಳು ಜಾಸ್ತಿ ಇರೋಂಥದ್ದು, ಕಮಾನುಗಳು ಜಾಸ್ತಿ ಇರೋಂಥದ್ದು, ಆಮೇಲೆ ಇಲ್ಲಿರೋ ಪ್ಯಾಟ್ರನ್ ಇದೆಯಲ್ಲ, ಈ ಪ್ಯಾಟ್ರನ್ನು. ಹಾಗಾಗಿ ಈ ಮದುವೆ ಆಗುತ್ತಾ, ಉದ್ಯೋಗ ಸಿಕ್ಕುತ್ತಾ, ಇದು ಗೊತ್ತಾಗಲ್ಲ, ಕಾಯಿಲೆ ಗೊತ್ತಾಗುತ್ತೆ. ಇದು ಗೊತ್ತಾಗಲ್ಲ, ಕಾಯಿಲೆ ಮಾತ್ರ ಒಂದು ಪಕ್ಕ ಅದು ಹೇಳ್ಬೋದು. ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ, ಬರೀ ಈ ವರ್ಣತಂತುಗಳ ವ್ಯತ್ಯಾಸದ ಕಾಯಿಲೆ ಅಲ್ಲ, ಇತ್ತೀಚೆಗೆ ಕ್ಯಾನ್ಸರು ಮತ್ತು ಮನೋರೋಗಗಳು, ಈ ಥರ ಎಲ್ಲದಕ್ಕೂ ಇದನ್ನ ಸ್ಟಡಿ ಮಾಡ್ತಾ ಇದ್ದಾರೆ. ನಿಮಗೆ ಸುಮ್ಮನೆ ನೋಡಿದ್ರೆ ಒಂದು 4 ಲಕ್ಷ 5 ಲಕ್ಷ ಪೇಪರ್ಸ್, ರಿಸರ್ಚ್ ಆರ್ಟಿಕಲ್ ಇದ್ರ ಮೇಲೆ ಸಿಕ್ಕುತ್ತೆ ನಿಮಗೆ, ಸಿಕ್ಕುತ್ತೆ. ಅಂದರೆ ಬೇರೆ ಬೇರೆ. ಬಟ್ ಇನ್ನೂ ನಮಗೇನಂದರೆ ವಿಜ್ಞಾನಿಗಳಿಗೆ ಕರಾರುವಕ್ಕಾಗಿ ಬ್ರೆಸ್ಟ್ ಕ್ಯಾನ್ಸರ್ಗೆ ಇದೊಂದು ಲೈನ್ ಹಿಂಗಿದ್ರೆ ಬರುತ್ತೆ ಅಂತ ಇನ್ನೂ ಹೇಳೋಕ್ಕಾಗಿಲ್ಲ. ಕ್ವಾಂಟಿಟೇಟಿವ್ ಟ್ರೈಟ್ ಆಗಿರೋದು ಹಂಗಾಗ್ಬಿಟ್ರೆ ಕೈ ನೋಡ್ಬಿಟ್ಟು ನಿನಗೆ ನೋಡು ಇನ್ನೊಂದು 10 ವರ್ಷಕ್ಕೆ ಈ ಕಾಯಿಲೆ ಬರುತ್ತೆ ಗೊತ್ತಾಗ್ಬಿಡುತ್ತೆ ಹೇಳ್ಬೋದು. ಬಟ್ ಡೌನ್ ಸಿಂಡ್ರೋಮ್ ಅಂತಂದ್ರೆಲ್ಲ ಪಕ್ಕ ಅದು ವರ್ಣತಂತುಗಳ ವ್ಯತ್ಯಾಸದ ಕಾಯಿಲೆ. ಇವೆಲ್ಲ ಬಹುವಿಧದ ಅಸ್ವಸ್ಥತೆಗಳು, ಮಲ್ಟಿಫ್ಯಾಕ್ಟೋರಿಯಲ್. ವಾತಾವರಣ ಸ್ವಲ್ಪ ಕಾಂಪ್ಲಿಕೇಟ್ ಆಗಿದೆ. ಹಾಗಾಗಿ ಈ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ಕಾಲದಲ್ಲೇ ವಿಲಿಯಂ ಹೆರ್ಷೆಲ್ ಅಂತ ಅವರು ಮೊದಲ ಬಾರಿಗೆ ಈ ಸಿಗ್ನೇಚರ್ ಮಾಡೋಕ್ಕೆ ಬರಲ್ವಲ್ಲ, ಪ್ಯಾಟ್ರನ್ ಬಳಸಬಹುದು, ಅದು ಒಬ್ಬ ವ್ಯಕ್ತಿಯಿಂದ ಒಬ್ಬನಿಗೆ ಬೇರೆ ಅನ್ನೋದನ್ನ ಕಂಡಿಡಿದ್ರು. ಅವರು ಬಳಸ್ತಾ ಇದ್ರು ಅದನ್ನು, ಆವಾಗನೇ ಮಾಡ್ತಿದ್ರು. ಆಮೇಲೆ ಚಾರ್ಲ್ಸ್ ಡಾರ್ವಿನ್ದು ಅವ್ರದ್ದು ಕಸಿನ್ ಅನ್ಬೇಕು, ಅವರು ಫ್ರಾನ್ಸಿಸ್ ಗಾಲ್ಟನ್ ಅಂತ, ಅವರು ಬಹಳಷ್ಟು ಮೇಧಾವಿ, ಅವ್ರ ಥರನೇ. ಅವರು ಇದರ ಬಗ್ಗೆ ದೀರ್ಘವಾಗಿ ಅಧ್ಯಯನ ಮಾಡಿ ಬೇಕಾದಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಬಟ್ ಇದು ಡರ್ಮಟೋಗ್ರಫಿಕ್ಸ್ದು ಪಿತಾಮಹ ಅಂತಂದರೆ ಕ್ಯುಮಿಂಗ್ಸ್ ಅಂತ ನಾನು ಹೇಳಿದೆ, ಹೆರಾಲ್ಡ್ ಕ್ಯುಮಿಂಗ್ ಅಂತ. ಬೇಕಾದಷ್ಟು ರಿಸರ್ಚ್ ಆರ್ಟಿಕಲ್ಸು, ಪುಸ್ತಕಗಳೆಲ್ಲ ಇದೆ. ಹಾಗಾಗಿ ಮುಂದಿನ ದಿನದಲ್ಲಿ ಈ ಸೈನ್ಸನ್ನು ಸಹ ನಾವು ಬಳಕೆ ಮಾಡ್ಕೋಬೋದು. ಬೇಕಾದಷ್ಟು ಇದರಲ್ಲಿ ಸ್ವಲ್ಪ ಸ್ಟ್ಯಾಂಡರ್ಡೈಸ್ ಮಾಡಿ ನಾವು ಕಂಡಿಡಿದ್ರೆ ಕೆಲವೊಂದು ಕಾಯಿಲೆಗಳನ್ನು ಬರೀ ಕೈ ನೋಡಿ ಬೇರೆ ಭವಿಷ್ಯ ಹೇಳೋಕ್ಕಾಗಲ್ಲ, ಕಾಯಿಲೆ ಬಗ್ಗೆ ಏನಾದರೂ ಹೇಳಬಹುದಾದ ಸಾಧ್ಯತೆ ಇದೆಯಾ ಅಂತ ತುಂಬ ರಿಸರ್ಚ್ ಮಾಡ್ತಾ ಇದ್ದಾರೆ. ತುಂಬ ಈಸಿ ಟೂಲು ಇದು, ಬೇರೆ ಏನಿಲ್ಲ. ಇದು ಏನಿಲ್ಲ, ಏನು ಮಾಡ್ತಾರೆ ಅಂದರೆ ಕೈನ ಚೆನ್ನಾಗಿ ತೊಳೆದು ಕಣ್ಣು ಕಪ್ಪಚ್ಬಿಡೋದು, ಕೈಗೆ ಪೂರ ಒಂದು ವೈಟ್ ಶೀಟ್ ಮೇಲೆ ಅದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳೋದು. ಬಟ್ ಡಬಲ್ ಸಲ ಆಗಬಾರ್ದು, ಒಂದು ಸಲ ಮಾಡಿದ್ಮೇಲೆ ತೆಗೆದು ಬಿಡಬೇಕು, ಇಲ್ಲಾಂದರೆ ಡಬಲ್ ಆದಾಗ ನಮ್ಮದು ಇದೆಲ್ಲ ವೇರಿ ಆಗೋಗುತ್ತಲ್ಲ. ಹಾಗಾಗಿ ಅದನ್ನು ಮಾಡಿ ಆ ನಂತರ ಲೆನ್ಸಿಂದ, ಬರೀ ಹಾಗೆ ನೋಡೋಕ್ಕಿಂತ ಲೆನ್ಸ್ ಮುಖಾಂತರ ಅದನ್ನು ನಾವು ಅಭ್ಯಾಸ ಮಾಡ್ತಾ ಹೋದರೆ, ಆಮೇಲೆ ಈ ಮಧ್ಯದ ಚಕ್ರ ಇದೆಯಲ್ಲ, ಮಧ್ಯ ಸೆಂಟ್ರಿಗೂ ಲೈನ್ಸ್ಗಳಿರುತ್ತೆ. ಎಷ್ಟು ದೀರ್ಘವಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ. ಈ ಲೈನ್ಸ್ ಇದೆಯಲ್ಲ ಸೆಂಟ್ರಿಗೆ ನಮಗೆ ಕಾಣ್ತಾ ಇಲ್ಲ ಅಷ್ಟೇ, ಬರೀ ಕಣ್ಣು ಕಾಣಲ್ಲ. ಲೆನ್ಸ್ ಇಟ್ಕೊಂಡು ನೋಡಿದ್ರೆ ನಿಮಗೆ ತುಂಬ ಲೈನ್ಸ್ಗಳು ಕಾಣುತ್ತೆ. ಆ ಲೈನ್ಸ್ನೆಲ್ಲ ಕೌಂಟ್ ಮಾಡ್ತಾರೆ, ಅದೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಲೈನ್ಸು ಈ ಚಕ್ರದಲ್ಲಿ ಎಷ್ಟು, ಈ ಥರ ಹೊರಗಡೆ ಹೊರಪದರ ಎಷ್ಟಿದೆ, ಸೊ ಇಷ್ಟಿದ್ದು ಯಾವ ಕಾಯಿಲೆಯಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ, ಈ ಥರದ್ದು ಬೇಕಾದಷ್ಟು ಸ್ಟಡಿ ನಡೀತಾ ಇದೆ. ಮುಂದಿನ ದಿನದಲ್ಲಿ ಇದಕ್ಕೂ ಬಹಳ ಒಂದು ಸ್ಕೋಪ್ ಬರ್ಬೋದು. ಕೋತಿ ಜಾತಿಯ ಕೆಲವು ಪ್ರಾಣಿಗಳು, ಸಸ್ತನಿಗಳಲ್ಲಿ, ಕೆಲವು ಮ್ಯಾಮಲ್ಸ್ಗಳಲ್ಲಿ ಈ ಫಿಂಗರ್ ಪ್ರಿಂಟ್ ಇರುತ್ತೆ, ಈ ಥರ ಮಾರ್ಕು. ಬಟ್ ಮನುಷ್ಯನಿಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಜಾಸ್ತಿ ಇರುತ್ತೆ ಇದು. ಅವುಗಳಲ್ಲಿ ಸುಮ್ಮನೆ ಹಾಗಿರುತ್ತೆ. ಕಾಲಿಂದನೂ ನೋಡ್ತಾ ಇದ್ದಾರೆ, ಬರೀ ಕೈದು ಮಾತ್ರ ಅಲ್ಲ, ಕಾಲಿನ ರೇಖೆಗಳು ಅದರಲ್ಲೂ. ಬಟ್ ಕೈದು ತುಂಬ ಸುಲಭ ನೋಡಿ ಮಾಡೋದು, ಕಾಲಿಂದು ಸ್ವಲ್ಪ ಕಷ್ಟ. ಬಟ್ ಅದ್ರ ಬಗ್ಗೆನೂ
ಬೇಕಾದಷ್ಟು ಅಧ್ಯಯನಗಳು ನಡೀತಾ ಇದೆ. ಮುಂದಿನ ದಿನದಲ್ಲಿ ಅದಕ್ಕೂ ಆರೋಗ್ಯದ ಬಗ್ಗೆ ನಾನು ಹೇಳ್ತಾ ಇರೋದು. ಅದಕ್ಕೆ ಇದನ್ನ ಚರ್ಮಶಿಲ್ಪಶಾಸ್ತ್ರ, ಡರ್ಮಿಟೋಗ್ಲಿಫಿಕ್ಸ್, ಹಸ್ತಮುದ್ರಿಕಾ ಶಾಸ್ತ್ರ ಅಲ್ಲ, ಡರ್ಮಿಟೋಗ್ಲಿಫಿಕ್ಸ್ ಅಂತ. ಹಾಗಾಗಿ ನೋಡಿ ಇದಕ್ಕೆ ಎಷ್ಟು ಮುಖ್ಯ ಅಂದರೆ ಸ್ಕಾಟ್ಲ್ಯಾಂಡು, ಬೇರೆ ಬೇರೆ ಮತ್ತು ಇಂಗ್ಲೆಂಡಲ್ಲೂ ಅಷ್ಟೇ ಇದಕ್ಕೆ ಬಹಳ ಪ್ರಾಮಿನೆನ್ಸ್ ಇದೆ. ಇದು ಅಪರಾಧಗಳನ್ನು ಕಂಡುಹಿಡಿಯೋದು, ಫಿಂಗರ್ ಪ್ರಿಂಟ್ ಈಗಲೂ ನೋಡಿ ತಗೊಂತಾರೆ. ಆಮೇಲೆ ಆಧಾರ್ ಆಗಿರ್ಬೋದು, ನಿಮಗೆ ಎಲ್ಲಿ ನಿಮ್ಮ ಫಿಂಗರ್ ಪ್ರಿಂಟ್ ಕೊಡಿ ಅಂತಂತಾರೆ, ನಿಮಗೆ ಪಾಸ್ಪೋರ್ಟಲ್ಲಾಗಿ ಎಲ್ಲ ಕಡೆನೂ ತಗೊಂತಾರೆ ನೋಡಿ. ಹಾಗಾಗಿ ಮತ್ತು ಈ ಕ್ರಿಮಿನಲ್ನ ಐಡೆಂಟಿಫೈ ಮಾಡಬೇಕಂದ್ರೆ ಅವ್ರದ್ದು ಫಿಂಗರ್ ಪ್ರಿಂಟ್ ಇರುತ್ತೆ, ಅದು ಎಲ್ಲೋ ಒಂದು ಕಡೆ ಅದು ಮ್ಯಾಚ್ ಆಗಿದ ತಕ್ಷಣ ಗೊತ್ತಾಗೋಗುತ್ತೆ ಇವನೇ ಅವನು ಅಂತೇಳಿ. ಹಾಗಾಗಿ ಅಪರಾಧ ಕಂಡಿಡಿಯಂಥ ಇದರಲ್ಲಿ ಅದ್ಭುತವಾಗಿ ಇದನ್ನು ನಾನ್ ಇನ್ವೇಸಿವ್ ಅಂದರೆ ನಾವು ಚುಚ್ತಾ ಇಲ್ಲ, ಬ್ಲಡ್ ತಗೊಂತಿಲ್ಲ, ಏನು ಮಾಡ್ತಾ ಇಲ್ಲ, ಸುಮ್ಮನೆ ಪ್ರಿಂಟ್ ತಗೊತಾ ಇದ್ದೀವಿ ಅಷ್ಟೇ. ನಾನ್ ಇನ್ವೇಸಿವ್ ಮೆಥಡಾಲಜಿ ಅಂತ ಕರಿತೀವಿ ಇದನ್ನು. ಒಳ್ಳೆ ಇದು ಟೂಲ್ ಅಂತ ನಾವು ಹೇಳ್ಬೋದು. ನಿಜ 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 ಕೂಡ ಇಷ್ಟೊಂದು ವಿಚಾರಗಳು ಇದೆ ಅನ್ನೋ ನಂಗೆ ಗೊತ್ತೇ ಇರಲಿಲ್ಲ ನಿಜವಾಗಿ ಈ ಒಂದು ಬೆರಳಚ್ಚಿನ ವಿಚಾರದಲ್ಲಿ. ಸೊ ಹಾಗಾಗಿ ಒಬ್ಬ ವ್ಯಕ್ತಿಯ ಆರೋಗ್ಯವನ್ನು ತಿಳ್ಕೊಳ್ಳಿಕ್ಕೆ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.